ಎಲ್ರಿಗೂ ಮಧು ಡಿಜಿಟಲ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಧು. ನಾನು ಇವತ್ತಿನ ವಿಡಿಯೋದಲ್ಲಿ ರೋಬೋಟಿಕ್ ವ್ಯಾಕ್ಯೂಮ್ ಕ್ಲೀನರ್ ಬಗ್ಗೆ ತಿಳಿಸ್ಕೊಡ್ತೀನಿ. ರೋಬೋಟಿಕ್ ವ್ಯಾಕ್ಯೂಮ್ ಕ್ಲೀನರ್ ಅಂದರೆ ಈಗ ನಾವು ಮನೆಯಲ್ಲಿ ಏನು ಕಸ ಗುಡಿಸೋದಿರ್ಬೋದು, ಇಲ್ಲ ನೆಲ ಆರಿಸ್ತೀವಿ, ಅದೇ ರೀತಿ ಈ ಒಂದು ರೋಬೋಟಿಕ್ ವ್ಯಾಕ್ಯೂಮ್ ಕ್ಲೀನರ್ ಮಷಿನ್ನು ತಾನೇ ಎಲ್ಲ ಕೆಲಸ ಮಾಡುತ್ತೆ. ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನನಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇನ್ನು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಲೈಕ್ ಮಾಡಿ, ಕೊನೆ ತನಕ ವಿಡಿಯೋ ನೋಡಿ ನಾನು ಈ ಡೆಮೋನ ಸ್ಟಾರ್ಟ್ ಮಾಡ್ತೀನಿ. ವ್ಯಾಕ್ಯೂಮ್ ಕ್ಲೀನರ್ಲಿ ನೀವು ನೋಡ್ಬೋದು, ಇಲ್ಲಿ ಈ ಥರ ಬರುತ್ತೆ ಲುಕ್ ಬಂದುಬಿಟ್ಟು. ಇದು ಕೆಳಗಡೆ ವೀಲ್ಸ್ ಇದೆ. ಇದನ್ನೆಲ್ಲ ಆನ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಅದು ಇದಾಗುತ್ತೆ ಅಂತ. ಇದಕ್ಕೆ ಚಾರ್ಜಿಂದು ಪ್ಲಗ್ ಆನ್ ಎಲ್ಲ ಕೊಟ್ಟಿದ್ದಾರೆ. ಇದರಲ್ಲಿ ಮೋಡ್ಸ್ ಬಂದ್ಬಿಟ್ಟು ಈ ಥರ ಇರುತ್ತೆ. ಇದಕ್ಕೊಂದು ರಿಮೋಟು ಕೂಡ ಕೊಟ್ಟಿದ್ದಾರೆ, ಯಾವ ರೀತಿ ನಾವು ರಿಮೋಟಲ್ಲೇ ಕಂಟ್ರೋಲ್ ಮಾಡ್ಕೋಬೋದು. ಮತ್ತು ಸ್ಮಾರ್ಟ್ ಆ್ಯಪ್ ಕಂಟ್ರೋಲ್ ಅಂತ ಬರುತ್ತೆ. ಸ್ಮಾರ್ಟ್ ಆ್ಯಪ್ ಕಂಟ್ರೋಲ್ ಅಂದರೆ ನೀವು ಮೊಬೈಲ್ ಥ್ರೂ ಕಂಟ್ರೋಲ್ ಮಾಡ್ಬೋದು. ಆ್ಯಪ್ ಅಂತ ಇರುತ್ತೆ, ಆ್ಯಪಲ್ಲಿ ಆಂಡ್ರಾಯ್ಡ್ ಅಪ್ಲಿಕೇಶನ್ ಬಿಲ್ಡ್ ಮಾಡಿರ್ತಾರೆ, ಅದರಲ್ಲೇ ನೀವು ಹೋಗಿ ಕಂಟ್ರೋಲ್ ಕೂಡ ಮಾಡ್ಕೋಬೋದು. ಮತ್ತು ಗೂಗಲ್ ಅಲೆಕ್ಸಾ ಇದೆ, ಮತ್ತು ಗೂಗಲ್ ವಾಯ್ಸ್ ಇದೆ. ಅಸಿಸ್ಟೆಂಟ್ ಇರುತ್ತೆ, ಗೂಗಲ್ ಅಸಿಸ್ಟೆಂಟಲ್ಲೂ ಕೂಡ ನೀವು ವಾಯ್ಸ್ ಕಂಟ್ರೋಲ್ ಮಾಡ್ಕೋಬೋದು. ಜೊತೆಗೆ ಅಲೆಕ್ಸಾ ವಾಯ್ಸಲ್ಲೂ ಕೂಡ ಕಂಟ್ರೋಲ್ ಮಾಡ್ಕೋಬೋದು. ಇದರಲ್ಲಿ ಕ್ಲೀನಿಂಗ್ ಮೋಡ್ಸ್ ಬಂದ್ಬಿಟ್ಟು ಪಾತ್ ಮೋಡ್ ಅಂತ ಇರುತ್ತೆ. ನಾನು ನಿಮಗೆ ಆನ್ ಮಾಡಿ ಆಮೇಲೆ ತೋರಿಸ್ತೀನಿ ಪಾತ್ ಮೋಡ್ ಯಾವ ಥರ ಅಂತ. ಡೈರೆಕ್ಷನ್ ವೈಸು ನೀವು ಅಪ್ ಇರಲಿ ಡೌನ್ ಇರಲಿ ಆಟೋಮೆಟಿಕ್ ಅದೇ ಎಲ್ಲ ಮೂವ್ ಆಗ್ತಾ ಇರುತ್ತೆ. ಇನ್ನು ಸ್ಪಾಟ್ ಮೋಡ್ ಅಂತ ಇರುತ್ತೆ, ಜಾಸ್ತಿ ಕೊಳೆಯಾಗಿರೋಂಥ ಆ ಥರ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಅದೇ ಥರ ಎಡ್ಜ್ ಮೋಡ್ ಅಂತ ಬರುತ್ತೆ, ಅಂದರೆ ಕಾರ್ನರ್ ಟು ಕಾರ್ನರ್ ಎಲ್ಲ ಕವರ್ ಮಾಡುತ್ತೆ. ಇನ್ನು ಮ್ಯಾಕ್ಸ್ ಮೋಡ್ ಬಂದ್ಬಿಟ್ಟು ಕಂಪ್ಲೀಟ್ ಫ್ಲೋರ್ನ ಕವರ್ ಮಾಡುತ್ತೆ. ಇನ್ನು ಒಂದು ವಾಟರ್ ಮಾಪಿಂಗ್ ಅಂತ ಬರುತ್ತೆ. ವಾಟರ್ ಮಾಪಿಂಗಲ್ಲಿ ಏನು ನಾವು ನೆಲ ಆರಿಸ್ತೀವಿ ನೀರು ಹಾಕ್ಬಿಟ್ಟು, ಅದೇ ರೀತಿ ಅದನ್ನ ಕ್ಲೀನ್ ಮಾಡುತ್ತೆ. ಈ ಒಂದು ಮಷಿನ್ ನಾನು ಆನ್ ಮಾಡ್ತೀನಿ, ಅದು ಯಾವ ರೀತಿ ಇದನ್ನು ಮಾಡುತ್ತೆ ಅಂತ ನೋಡಿ. ನಾನೀಗ ಆನ್ ಮಾಡಿ ತೋರಿಸ್ತೀನಿ, ಆ ಫ್ಲೋರಲ್ಲಿ ಯಾವ ರೀತಿ ಅದು ಕ್ಲೀನ್ ಮಾಡುತ್ತೆ ಅನ್ನೋದು ಕೂಡ ಆನ್ ಮಾಡಿದ್ದೀನಿ. ಮೇನ್ ಪವರು ಇಲ್ಲಿ ಸ್ವಿಚ್ ಕೂಡ ಇದೆ. ನಾವು ಇಲ್ಲೇ ಡೈರೆಕ್ಟಾಗಿ ಬೇಕಾದ್ರೆ ಆನ್ ಮಾಡ್ಬೋದು. ಇದಕ್ಕೊಂದು ರಿಮೋಟು ಕೂಡ ಇದೆ. ಒಂದು ರಿಮೋಟಲ್ಲಿ ನಾನು ಆನ್ ಮಾಡ್ತೀನಿ ನೋಡಿ. ಆಟೋಮೆಟಿಕ್ ಅದೆಲ್ಲ ಫ್ಲೋರೆಲ್ಲ ಕ್ಲೀನ್ ಮಾಡ್ತಾ ಇದೆ. ನನಗೆ ನೋಡಿ, ಈಗ ಚೇರ್ ಇದೆ, ಅದು ಆಟೋ ಅಡ್ಜಸ್ಟ್ ಆಗುತ್ತೆ ನೋಡಿ. ಅಲ್ಲಿ ಅದು ಕಾಲ್ರ ಸೆನ್ಸರ್ಗೆ ಹೋದಾಯ್ತು ಆ ಥರ ನೋಡಿ. ಈಗ ರಿಟರ್ನ್ ಹೋಗೋದು ನೋಡಿ. ಈಗ ರೆಫ್ರಿಜರೇಟರು ಪಕ್ಕದಲ್ಲಿ ಹೋಗ್ತಾ ಇದೆ. ಅದು ಲೈನ್ ಹಾಕುತ್ತೆ, ಸ್ಕೆಚ್ ಹಾಕುತ್ತೆ. ಒಂದು ಲೈನ್ ಹೋಯ್ತು ಅಂದರೆ ಅದೇ ಲೈನಲ್ಲಿ ರಿಪೀಟ್ ಹೋಗೋಲ್ಲ, ಅದ್ರ ಪಕ್ಕದ ಲೈನಲ್ಲಿ ಒಂದು ರಿಪೀಟ್ ಹೋಗುತ್ತೆ. ಆ ಥರ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಎಡ್ಜ್ ಟು ಎಡ್ಜ್ ಅಂತ ಆ ಒಂದು ಇದರಲ್ಲಿ ರನ್ ಆಗುತ್ತೆ ನೋಡಿ. ಕಾರ್ನರ್ಗೂ ಸ್ಕೆಚ್ ಹಾಕುತ್ತೆ, ಈ ಲೈನಲ್ಲಿ ಹೋಗುತ್ತೆ ನೋಡಿ. ನೆಕ್ಸ್ಟ್ ಅದ್ರ ಪಕ್ಕದಲ್ಲಿ ಬರುತ್ತೆ ರಿಟರ್ನ್ ಆಗಿ. ನೋಡಿ ಎಲ್ಲೆಲ್ಲಿ ಅದು ಫಸ್ಟ್ ಸ್ಕೆಚ್ ಹಾಕೊಳುತ್ತೆ, ಸ್ಕೆಚ್ ಹಾಕ್ಕೊಂಡು ಕಂಪ್ಲೀಟಾಗಿ ಇದೇ ಮಾಡ್ಕೊಳುತ್ತೆ. ನೋಡಿ ಅಲ್ಲಿ ಕಾರ್ನರ್ ಟು ನಾನು ಕೊಟ್ಟಿದ್ದೀನಿ. ಇವಾಗ ಈ ಲೈನ್ ಹೋಗುತ್ತೆ, ನೆಕ್ಸ್ಟ್ ಅದ್ರ ಪಕ್ಕ ಒಂದು ಲೈನ್ಗೆ ಹೋಗುತ್ತೆ. ನೋಡಿ ಸ್ಟ್ರೈಟಾಗಿ ಒನ್ ಬೈ ಒನ್ ಪಕ್ಕದಲ್ಲಿ ಇದನ್ನು ಮಾಡ್ಕೊಳ್ತಾ ಹೋಗುತ್ತೆ. ಅದೇನೇ ಮಂಚ ಇರ್ಬೋದು, ಇಲ್ಲ ಬೀರ್ ಇರ್ಬೋದು, ನೀವೇನೇ ಒಳಗಡೆ ಫರ್ನಿಚರ್ ಇಟ್ಟಿದ್ರೂ ಕೂಡ, ಟೇಬಲ್ಲು ಏನೇ ಫರ್ನಿಚರ್ ಇಟ್ಟಿದ್ರೂ ಕೂಡ ಅದು ಕಾರ್ನರ್ಗೂ ಆಟ ಸೆನ್ಸ್ ಮಾಡಿಕೊಂಡು ಈ ಥರ ಮೂವ್ ಆಗ್ತಾ ಇರತ್ತೆ. ನೋಡಿ ನಾವೇನು ಕರೆಕ್ಟಾಗಿ ಲೈನ್ ಟು ಲೈನ್ ಹೋಗ್ತಾ ಇದೆ, ಪಕ್ಕದಾಗೆ ಮತ್ತು ಇನ್ನೊಂದು ಲೈನ್ ಕ್ರಿಯೇಟ್ ಮಾಡ್ಕೊಳತ್ತೆ. ಅದೇ ರೀತಿ ಸ್ಟೆಪ್ ಬೈ ಸ್ಟೆಪ್ ಮೂವ್ ಆಗ್ತಾ ಇರತ್ತೆ. ಇದು ಒಂಥರ ಮೋಡು. ನಾನೀಗ ಇನ್ನೂ ಒಂದು ಮೋಡ್ ಚೇಂಜ್ ಮಾಡ್ತೇನೆ ನೋಡಿ.
ಒಂದೇ ಹತ್ರ ನಾನು ಈಗ ರೌಂಡಕ್ಕೆ ಒಂದೇ ಹತ್ರ ಸೆಲೆಕ್ಟ್ ಮಾಡಿದ್ದೀನಿ. ಜಾಸ್ತಿ ಕೊಳೆ ಇತ್ತು ಅಂದರೆ ಸೊ ಅದೇನು ಮಾಡುತ್ತೆ, ಅಲ್ಲೇ ಒಂದೇ ಹತ್ರನೇ ತಿರುಗ್ತಾ ಇರುತ್ತೆ, ಒಂದೇ ಹತ್ರನೇ ಕಂಪ್ಲೀಟ್ ಆಗೋದೇನು ಕೊಳೆ ಇದೆ ಇದನ್ನು ಮಾಡ್ತಾ ಇರುತ್ತೆ. ಸೊ ರೌಂಡಕ್ಕೆ ರೊಟೇಟ್ ಆಗ್ತಾ ಇರುತ್ತೆ. ಒಂದೇ ಹತ್ರ ಸುತ್ತರಿತಾ ಇದೆ ನೋಡ್ಬೋದು. ಇದು ಒಂಥರ ಮೋಡು. ಸೊ ಟೋಟಲ್ ಇದರಲ್ಲಿ ಒಂದು 3 ಇಲ್ಲ, ನಾನು ಈಗ ರೌಂಡ್ ಒಂದು ಹತ್ರ ತಿರುಗೋದಿಟ್ಟಿದ್ದೀನಿ. ಜಾಸ್ತಿ ಕೊಳೆ ಇತ್ತು ಅಂದರೆ ಈಗ ಒಂದೇ ಹತ್ರನೇ ರೊಟೇಟ್ ಆಗ್ತಾ ಇರುತ್ತೆ ಆ ಥರ. ಸೊ ಈಗ ನಾನು ಚೇಂಜ್ ಮಾಡ್ತೀನಿ ಮೋಡು. ನೋಡಿ, ಈಗ ನಾವು ಯಾವ ಥರ ಡೈರೆಕ್ಷನ್ ಸೆಲೆಕ್ಟ್ ಮಾಡಿರ್ತೀವಿ ಆ ಥರ ಮೂವ್ ಆಗ್ತಾ ಇರುತ್ತೆ. ಸೊ ಇದೇನು ನೋಡ್ತಾ ಇದ್ದೀರಾ ನೀವು ಮೊಬೈಲಲ್ಲಿ ಅಪ್ಲಿಕೇಶನಲ್ಲಿ, ಅದರಲ್ಲಿ ನಿಮಗೆ ಶೋ ಆಗುತ್ತೆ, ನಿಮಗೇನು ಅದು ಎಲ್ಲಿ ಮೂವ್ ಆಗ್ತಾ ಇದೆ ಎಲ್ಲಿದೆ ಅಂತಲೂ ಕೂಡ ನಿಮಗೆ ಫೋನಲ್ಲಿ ಗೊತ್ತಾಗುತ್ತೆ. ಅಪ್ಲಿಕೇಶನಲ್ಲಿ ನೀವು ವಾಯ್ಸ್ ಮುಖಾಂತರನೂ ಕಂಟ್ರೋಲ್ ಮಾಡ್ಕೋಬೋದು. ಸೊ ಕಾರ್ನರ್ ಆಗಿರ್ಬೋದು ಎಲ್ಲ ಕಡೆ ಕಂಪ್ಲೀಟ್ ಆಗೋದು ಕ್ಲೀನ್ ಮಾಡ್ಕೊಂಡು ಬರುತ್ತೆ. ನೋಡಿ, ಇಲ್ಲಿ ಕಾರ್ನರ್ ಇದೆ ಆ್ಯಕ್ಚುಲಿ ರೆಫ್ರಿಜರೇಟರ್ದು. ಸೊ ಆಟೋಮೆಟಿಕ್ ಅದು ಇದನ್ನು ಮಾಡಿಕೊಂಡು ಕಾರ್ನರ್ಗೆ ಹೋಗ್ತಾ ಇದೆ. ನೋಡಿ ಈ ಕಾರ್ನರಲ್ಲಿ ಹೋಗ್ತಾ ಇದೆ, ಕಾರ್ನರ್ ಟು ಕಾರ್ನರ್. ನೋಡಿ, ಇದರ ಒಂದು ಫ್ಯಾನ್ ನಿಮಗೆ ಕಾಣ್ತಾ ಇದೆ. ನೋಡಿ ನಮ್ಮ ಫ್ಲೋರ್ ಎಲ್ಲ ಕ್ಲೀನ್ ಮಾಡ್ತಾ ಇದೆ ಈ ಒಂದು ರೋಬೋಟಿಕ್ ವಾಕ್ಯೂಮ್ ಕ್ಲೀನರ್. ಎಲ್ಲ ಕ್ಲೀನ್ ಮಾಡ್ತಾ ಇದೆ. ಸೊ ಕಾರ್ನರ್ಗೂ ಕಂಪ್ಲೀಟಾಗಿ ಅದೇ ಇದನ್ನು ಮಾಡ್ತಾ ಇದೆ, ಕರ್ಕೊಂಡು ಬರುತ್ತೆ. ಈ ಥರ ಒಂದು ಲೈನ್ ಬಂತು, ನೆಕ್ಸ್ಟು ಅದ್ರ ಪಕ್ಕದ ಲೈನು, ಅದೇ ಥರ ಇನ್ನೊಂದು ಅದ್ರ ಪಕ್ಕದ ಲೈನು, ಈ ಥರ ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಇರುತ್ತೆ. ನೋಡಿ, ಈ ಲೈನ್ ಕಂಪ್ಲೀಟ್ ಆಯ್ತು, ಈಗ ಅದ್ರ ನೆಕ್ಸ್ಟ್ ಲೈನಿಗೆ ಬರುತ್ತೆ ಈಗ. ಸೊ ಇದರಲ್ಲಿ ನೀವು ಸೇಮ್ ಈಗ ನೀವು ನೀರೆಲ್ಲ ಹಾಕಿದರೆ ಸೇಮ್ ಇದರಲ್ಲಿ ಇನ್ನೊಂದು ಬರುತ್ತೆ, ಅದ್ರ ಕೆಳಗಡೆ ಒಂದು ಫಿಲ್ಟರ್ನ ನೀವು ಚೇಂಜ್ ಮಾಡಬೇಕು. ಆ ಮಾಪಿಂಗು ನಾವು ಯಾವ ಥರ ನೀರು ಹಾಕಿ ಒರೆಸ್ತೀವೋ ಅದೇ ಥರ ಇದನ್ನು ಇದು ನೀರಲ್ಲಿ ಒರೆಸುತ್ತೆ ಕಂಪ್ಲೀಟಾಗಿ. ಸೊ ಇದರಲ್ಲಿ ಫಿಲ್ಟರ್ ಬಂದ್ಬಿಟ್ಟು ಯಾವ ರೀತಿ ಬರುತ್ತೆ ಅಂದರೆ, ನೋಡಿ ಇದಿಷ್ಟೊಂದು ನೋಡಿ. ಸೊ ಇದ್ರ ಫಿಲ್ಟರು. ಸೊ ಇದರಲ್ಲಿ ನೋಡ್ಬೋದು ಡಸ್ಟ್ ಎಲ್ಲ ಬಂದು ಕಲೆಕ್ಟ್ ಆಗಿದೆ, ಇದರೊಳಗಡೆ ಕಲೆಕ್ಟ್ ಆಗಿದೆ. ಇದನ್ನ ನೀವು ಕ್ಲೀನ್ ಮಾಡ್ಕೋಬೇಕು. ನಾನು ಫಿಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಅದು ಮೋಡ್ಸ್ ಎಲ್ಲ ನಿಮ್ಗೆ ಇನ್ನೂ ಡೀಟೇಲ್ ಆಗಿದ್ರಲ್ಲಿ ನಿಮಗೆ ಅವ್ರದ್ದೇ ಒಂದು ಕ್ಯಾಟ್ಲಾಗ್ ಇದೆ. ಕ್ಯಾಟ್ಲಾಗಲ್ಲಿ ನಿಮ್ಗೆ ಕಂಪ್ಯೂಟರ್ ಕೊಟ್ಟಿದ್ದಾರೆ, ಗೂಗಲ್ ಅಸಿಸ್ಟೆಂಟ್ ಇದೆ, ವಿತ್ ಅಲೆಕ್ಸಾ ವಾಯ್ಸ್ ಕಂಟ್ರೋಲು ಕೂಡ ಇದೆ. ಸೊ ನಾನೇನು ನೋಡ್ತಾ ಇದ್ದಾರೆ ಅದು ಕಾರ್ನರ್ ಟು ಕಾರ್ನರ್ ಆಟೋ ಸೆನ್ಸ್ ಮಾಡ್ಕೊಳುತ್ತೆ. ಸ್ಮಾರ್ಟ್ ಲೇಸರ್ ನ್ಯಾವಿಗೇಷನ್ ಮ್ಯಾಪಿಂಗ್ ಅಂತ ಬರುತ್ತೆ. ಸೊ ಫ್ಲೋರ್ ಟು ಫ್ಲೋರು ವ್ಯಾಕ್ಯೂಮ್ ಮ್ಯಾಪಿಂಗು. ಇದು ಚಾರ್ಜಿಂಗ್, ಇದು ಆಟೋಮೆಟಿಕಲಿ ರೀಚಾರ್ಜ್ ಆ್ಯಂಡ್ ರಿಸ್ಯೂಮ್ ಅಂತ ಬರುತ್ತೆ. ಅಲ್ಲ, ಚಾರ್ಜಿಂಗ್ ನೀವೇನು ಪ್ಲಗ್ ಹಾಕಿರ್ತೀರ ಒಂದು ಹತ್ರ ಕೆಳಗಡೆ ಫ್ಲೋರಲ್ಲಿ, ಆಟೋಮೆಟಿಕ್ ಅದೇನೇ ಆ ಪ್ಲಗ್ ಹತ್ರ ಹೋಗ್ಬಿಟ್ಟು ಚಾರ್ಜ್ ಆಗುತ್ತೆ. ಸೊ ಇನ್ ಕೇಸ್ ಅದ್ರದ್ದು ಮಷಿನ್ ಏನಾದರೂ ಚಾರ್ಜ್ ಏನಾದರೂ ಖಾಲಿ ಆಗಿದೆ ಅಂದರೆ ಆಟೋಮೆಟಿಕ್ ಚಾರ್ಜ್ ಪ್ಲಗ್ ನೀವು ಗೋಡೆ ಪಕ್ಕದಲ್ಲಿ ಈ ಥರ ಮಾಡಿರಬೇಕು, ಆಟೋಮೆಟಿಕ್ ಅದೇ ಹೋಗಿ ಅಲ್ಲಿ ಚಾರ್ಜ್ ಆಗುತ್ತೆ. ಸೊ ಇದು ನಿಮಗೆ ಶೆಡ್ಯೂಲ್ ನೀವು ಬೇಕಾದ್ರೆ ಸೆಟ್ ಮಾಡ್ಬೋದು, ಯಾವ ದಿನದಲ್ಲಿ ಬೇಕು ನಿಮಗೆ, ಯಾವ ಟೈಮಲ್ಲಿ ಬೇಕಂತ ಸೆಟ್ ಮಾಡಿದರೆ ಆಟೋಮೆಟಿಕ್ ಅದೇ ಆ ಟೈಮಲ್ಲಿ ಆನ್ ಆಗಿಬಿಟ್ಟು ಹೋಗ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಬಂದಿರುತ್ತೆ. ಸೊ ಕನ್ವೀನಿಯಂಟ್ ಆ್ಯಪ್ ಕಂಟ್ರೋಲ್ ಇರುತ್ತೆ. ಹೈಲೈಫ್ ಅಂತ ಒಂದು ಆ್ಯಪ್ ಕೂಡ ಇದೆ, ಆ ಆ್ಯಪಲ್ಲಿ ನೀವು ಇನ್ಸ್ಟಾಲ್ ಮಾಡಿಕೊಂಡು ಎಲ್ಲ ನೀವು ಇದನ್ನು ಕಂಟ್ರೋಲ್ ಮೊಬೈಲಲ್ಲಿ ಥ್ರೂ ಕಂಟ್ರೋಲ್ ಮಾಡ್ಕೋಬೋದು. ಸೊ ಕ್ಲೀನಿಂಗ್ ಎಲ್ಲ ಇದರಲ್ಲಿ ಇರುತ್ತೆ, ನಿಮಗೆ ಫಿಲ್ಟರ್ಸ್ ಎಲ್ಲ ಇರುತ್ತೆ, ಇದನ್ನು ಮಾಡ್ಕೋಬೋದು. ಸೊ ಇದೆಲ್ಲ ಡಿಫ್ರೆಂಟ್ ಮಾಡಲ್ಸ್ ಇದೆ. ನಾನು ನಿಮಗೇನು ಮಾಡಲ್ಸ್ ಕೊಟ್ಟಿದ್ದೀನಿ A9S ಅಂತ ನಾನು ಮಾಡಲ್ ನಿಮಗೆ ಕೊಟ್ಟಿರೋದು.